ಎಲ್ಲರಿಗೂ ನಮಸ್ಕಾರ. ಈ ಕೊನೆ ಹಂತಕ್ಕೆ ಬರೋದಕ್ಕೆ ಮೊದಲು ಕೊನೆ ಹಂತ ಅಂದರೆ ಒಂದು ಘಟ್ಟಕ್ಕೆ ಬರೋದಕ್ಕೆ ಮೊದಲು ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಕಿಚನ್ ಪಾಲಿಟಿಕ್ಸ್ ಅಂತ ಹೇಳಿದ್ನಲ್ಲ, ಆ ಕಿಚನ್ ಪಾಲಿಟಿಕ್ಸಲ್ಲಿ ಮತ್ತೊಂದು ಮಜಲು. ತಿರುಮಲಯ್ಯನವರು ಅಂದರೆ ನೆನ್ನೆ ಶನಿವಾರ ತೀರ್ಕೊಂಡ್ಬಿಟ್ರಲ್ಲಪ್ಪ, ವಿಷಪ್ರಾಶನದಿಂದ ಕೃಷ್ಣದೇವರಾಯ ಮಗ. ಅವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಕೃಷ್ಣದೇವರಾಯರು ಎಲ್ರಿಗೂ ಓಲೆ ಕಳಿಸ್ತಾರೆ, ಎಲ್ರಿಗೂ ಆಮಂತ್ರಣ ಕೊಡ್ತಾರೆ. ಇಟ್ಸ್ ಅ ಫಂಕ್ಷನ್, ದೊಡ್ಡ ಫಂಕ್ಷನ್, ವಿಜಯನಗರದ ಪಾಲಿಗೆ ಬಹುದೊಡ್ಡ ತಿರುವು. ಸೊ ಹಾಗಾಗಿ ಅವ್ರು ಎಲ್ಲಾರನ್ನೂ ಆಮಂತ್ರಣ ಕೊಡ್ತಾರೆ. ಆ ಆಮಂತ್ರಣ ಕೊಟ್ಟವರಲ್ಲಿ ಇವರ ತಮ್ಮನೂ ಇರ್ತಾರೆ, ಅಚ್ಯುತರಾಯರು ಸದಾಶಿವರಾಯರು ಸಹ ಇರ್ತಾರೆ. ಅವರೆಲ್ಲಿರ್ತಾರೆ? ಚಂದ್ರಗಿರಿಯಲ್ಲಿ ಇರ್ತಾರೆ. ಈ ಚಂದ್ರಗಿರಿ ಅನ್ನೋದು ತಿರುಪತಿ ಹತ್ರ ಇದೆ. ಚಂದ್ರಗಿರಿ ಕೋಟೆ ತೋರಿಸ್ತೀನಿ ನಿಮ್ಗೆ, ಅದನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ಇದೆ ಸೀರೀಸ್ ಎಲ್ಲ ಮುಗಿದ ಮೇಲೆ ಎಲ್ಲ ಕೋಟೆಗಳನ್ನು ತೋರಿಸ್ತೀನಿ ನಾನು ನಿಮಗೆ. ಚಂದ್ರಗಿರಿ ಕೋಟೆನಲ್ಲಿ ಅಚ್ಯುತರಾಯರು ಮತ್ತು ಸದಾಶಿವರಾಯರು ಇವರೆಲ್ಲ ಇರ್ತಾರೆ. ಆಗ ಅಚ್ಯುತರಾಯರಿಗೆ ಆಮಂತ್ರಣ ಬರುತ್ತೆ. ಅಚ್ಯುತರಾಯರಿಗೆ ಆಮಂತ್ರಣ ಬಂದ ತಕ್ಷಣ ಅವರ ಭಾವಂದಿರಾದ ಪೆದ್ದ ತಿರುಮಲಾರಾಯ ಅವ್ರಿಗಿಬ್ರು ಭಾವಂದಿರು ಇರ್ತಾರೆ, ಬಾಮೈಕ್ಲಿರ್ತಾರೆ. ಪೆದ್ದ ತಿರುಮಲ, ಚಿನ್ನ ತಿರುಮಲ ಅಂತ ಎಲ್ಲರ ಹೆಸರು ಇದೆ ಕಣ್ರಿ. ಇಲ್ಲಿ ಫುಲ್ ಕನ್ಫ್ಯೂಷನ್ ಇದು. ಎಲ್ಲರ ಹೆಸರು ತಿರುಮಲ, ಆಯ್ತಾ? ಪೆದ್ದ ತಿರುಮಲ, ಚಿನ್ನ. ಪೆದ್ದ ಅಂದ್ರೆ ದೊಡ್ಡ ತಿರುಮಲ, ಇವ್ನು ಚಿಕ್ಕ ತಿರುಮಲ, ಚಿನ್ನ ತಿರುಮಲ. ಇವರಿಬ್ರು ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಭಾವನಿಗೆ, ಯಾರಿಗೆ? ಅಚ್ಯುತರಾಯರಿಗೆ, ನೋಡಿದ್ಯಾ ನಾವು ಎಣಿಸ್ಕೊಂಡಂಗೆ ಆಯ್ತು ತಾನೆ, ಏನೋ ನಿಮ್ಮ ಅಣ್ಣ ಭಾಳ ಕೊಸ್ಬಿಡ್ತಾನೆ ನಿನ್ಗೆ ಅಂತಿದ್ದೆ, ನೋಡಿ ತನ್ನ ಮಗನಿಗೆ ಪಟ್ಟ ಕಟ್ತೆ. ಈಗ ನಿನ್ನ ಕತೆ ಮುಗೀತ್ ಕಣಮ್ಮ ಅಚ್ಯುತರಾಯ, ಅಷ್ಟೇ ನಿನ್ನ ಕತೆ ನೋಡಿಲ್ಲಿ ಅಂತ ಅಚ್ಯುತರಾಯರಿಗೂ ತಲೆ ಕೆಟ್ಟೋಗುತ್ತೆ. ನಾನು ಸಿಂಹಾಸನವನ್ನು ಏರ್ಬೇಕು ಅಂತ ನಾನು ಇಷ್ಟ ಆಸೆ ಪಟ್ಟಿದ್ದೀನಿ, ಇವರು ತನ್ನ ಮಗನಿಗೆ ಪಟ ಕಟ್ಬಿಟ್ರೆ ನಾವ್ಯಾವ ಕಾಲಕ್ಕಾಗೋದು? ನಾವ್ಯಾವ ಕಾಲಕ್ಕಪ್ಪ ಆಗೋದು? ಈಗ ದೊಡ್ಡ ಮಗ ಇದ್ದಾನೆ, ನಾಳೆ ಇನ್ನೊಬ್ಬ ಚಿಕ್ಕ ಮಗ, ಅವನ ಹೆಸರು ಗೋವಿಂದರಾಜ. ನಾನು ಶನಿವಾರ ನಿಮ್ಗೆ ಹೇಳಿಲ್ವ, ಇನ್ನೊಬ್ಬ ಮಗ ಯಾರು ಜಗನ್ಮೋಹಿನಿಗೆ ಒಬ್ಬ ಮಗ ಇರ್ತಾನೆ ಅಂತ ಹೇಳಿಲ್ವಾ? ಆ ಮಗುವಿನ ಹೆಸರು, ಹಸುಕೂಸು ಬಿಡ್ರಿ, ಅದು ಆ ಹಸುಕೂಸಿನ ಹೆಸರು ಗೋವಿಂದರಾಜ. ನಾಳೆ ಗೋವಿಂದರಾಜ ಆಗ್ತಾನೆ. ಈಗ ತಿರುಮಲಯ್ಯ ಆಗ್ತಾ ಇದೆ, ನಾಳೆ ಮತ್ತೆ ನಿನಗೆಲ್ಲೇ ಪಟ್ಟ ಅಚ್ಯುತರಾಯ? ತಲೆ ಕೆಟ್ಟೋಗುತ್ತೆ. ಓಹೋ, ಈಗ ಮಗ ರಾಜ್ಯಭಾರ ಮಾಡ್ತಿದ್ದಾನೆ. ಎರಡನೇ ಹೆಂಡತಿ ಮಕ್ಕಳಾದಂತ ಇಬ್ರು ತಿರುಮಲಾಂಬ ವೇಂಗಳಾಂಬನಿಗೆ ಅಳಿಯ ರಾಮರಾಯರು, ಅಳಿಯ ತಿರುಮಲರಾಯರು ಕೊಟ್ಟು ಮದುವೆ ಮಾಡ್ಬಿಟ್ಟಿದ್ದಾರೆ. ಅವರು ಪ್ರಬಲರಾಗಿದ್ದಾರೆ. ನಾಳೆ ಅವರು ಮುಂದುವರ್ಸ್ಕೊಂಡು ಹೋಗ್ಬಿಡ್ತಾರೆ. ಅಚ್ಯುತರಾಯನಾದ ನನಗೆ ಸ್ಥಾನವೆಲ್ಲಿ ಅಂತ ಅಚ್ಯುತರಾಯರಿಗೆ ತಲೆ ಕೆಟ್ಟಾಗುತ್ತೆ. ನಾನೇನೇ ಕಾರಣಕ್ಕೆ ಹೋಗಲ್ಲಪ್ಪ ಇದಕ್ಕೆ ಅಂತ ಕೂತ್ಬಿಡ್ತಾರೆ. ನಾನು ಹೋಗಲ್ಲ ರೀ, ಈ ಫಂಕ್ಷನ್ಗೆ ನಾನು ಹೋಗಲ್ಲ. ನನಗೆ ಸಲ್ಲಬೇಕಾಗಿದ್ದು ಸಿಂಹಾಸನ. ಈ ಕೃಷ್ಣದೇವರಾಯರು ಅವ್ರ ಹೆಂಗೆ ವೀರ ನರಸಿಂಹ ಅವ್ರ ಅಣ್ಣ ಇದ್ರಲ್ಲಪ್ಪ, ಅವ್ರನ್ನ ಸೈಡ್ಗೆ ಹಾಕ್ಬಿಟ್ಟು ಇವ್ರು ಕೂತ್ಕೊಂಡ್ರು ತಾನೆ, ಹೌದಾ? ಈಗ ಇವ್ರನ್ನ ಸೈಡ್ ಹಾಕ್ಬಿಟ್ಟು ನಾನು ಕೂತ್ಕೋಬೇಕೀಗ. ಮಗನಿಗೆ ಹೆಂಗ್ ಪಟ್ಟಾಭಿಷೇಕ ಮಾಡ್ತಾರೆ? ಹುಟ್ಟದ ಅಣ್ಣ ತಮ್ಮದಿರು ಬೆಳೀತಾ ದಾಯಾದಿಗಳು ಅಂತ ಇದಕ್ಕೆ ಕಣ್ರಿ ಗಾದೆ. ಹುಟ್ಟತಾ ಅಣ್ಣ ತಮ್ಮದಿರು ಬೆಳೀತಾ ದಾಯಾದಿಗಳು. ಇವರು ಅಕ್ಷರಶಃ ಲಿಟರಲಿ ದಾಯಾದಿಗಳ ಮಕ್ಕಳೇನೆ. ಯಾಕೆಂದ್ರೆ ಮೂರು ಜನ ಹೆಂಡತಿರಿಗೆ ಹುಟ್ಟಿರೋರಲ್ವೇ. ನರಸನಾಯಕನ 3 ಹೆಂಡತಿರಲ್ಲಿ 4 ಜನ ಮಕ್ಕಳು: ವೀರ ನರಸಿಂಹರಾಯ, ಕೃಷ್ಣದೇವರಾಯರು, ಅಚ್ಯುತರಾಯರು, ಸದಾಶಿವರಾಯರು. ಅಚ್ಯುತರಾಯರಿಗೆ ಸಹಜವಾಗಿ ಈರ್ಷ್ಯೆ ಬರುತ್ತೆ. ನಮ್ಮಣ್ಣ ದೊಡ್ಡಣ್ಣ ವೀರ ನರಸಿಂಹನಿಂದ ಹೇಗೆ ಕೃಷ್ಣದೇವರಾಯರು ಸಿಂಹಾಸನವನ್ನ ತಗೊಂಡ್ರೋ, ಹಾಗೆ ಕೃಷ್ಣದೇವರಾಯರಿಂದ ನಾನು ಸಿಂಹಾಸನವನ್ನ ತಗೊಳ್ಳೋದು ನನ್ನ ಜನ್ಮ ಸಿದ್ಧ ಹಕ್ಕು. ಇವ್ರು ನೋಡಿದ್ರೆ ಮಗನಿಗೆ ಪಟ್ಟ ಕಟ್ತಾವ್ರೆ. ನಮ್ಗೆ ಯಾವ ಕಾಲಕ್ಕಯ್ಯ, ನಾನು ಹೋಗಲ್ಲ ಅಂತಾರೆ. ಆಗ ಈ ಪೆದ್ದ ತಿರುಮಲ, ಚಿನ್ನ ತಿರುಮಲ ಇದ್ದವ್ರು ಹೇಳ್ತಾರೆ, ಅಯ್ಯೋ ಇಷ್ಟೇ ನೀನು ರಾಜಕೀಯ ಕಲ್ತಿರೋದು? ಇಷ್ಟೇನ್ರಿ ರಾಜಕೀಯ ಕಲ್ತಿರೋದು? ನೀವು ಹೋಗದೆ ಇದ್ರೆ ನೀವು ಅವರ ಬದ್ಧ ವೈರಿ ಅಂತ ನೀವೇ ಲೆಟರಲ್ಲಿ ಬರ್ಕೊಟ್ಟಂಗಾಯ್ತು. ನೀವು ಹೋಗದೆ ಮುನಿಸ್ಕೊಂಡು ಕೂತ್ಕೊಂಡ್ರೆ ಏನ್ ಮೆಸೇಜ್ ಹೋಗುತ್ತೆ ಕೃಷ್ಣದೇವರಾಯರಿಗೆ? ಏನ್ ಮೆಸೇಜ್ ಹೋಗುತ್ತೆ ಹೇಳಿ? ನಾವು ನಿಮ್ಮ ವೈರಿಗಳು ಅಂತ ಮೆಸೇಜ್ ಹೋಗಲ್ವೇನ್ರಿ? ಅದರ ಬದಲಿಗೆ ನೀವು ಎಲ್ಲಕ್ಕಿಂತ ಅತ್ಯುತ್ಸಾಹದಲ್ಲಿ ಪಾಲ್ಗೊಳ್ಬೇಕು. ನೀವು ಈಗ ನೆಗೆಟಿವಿಟಿಲಿ ಇದ್ದೀರಿ, ಪಾಸಿಟಿವಿಟಿ ಬಂದು ಅಲ್ಲಿ ಸೂಪರ್ ಪಾಸಿಟಿವಿಟಿಗೆ ಹೋಗ್ಬೇಕು. ನೀವು ಅತ್ಯುತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ಓಡಾಡಬೇಕು. ಏನಪ್ಪ ನಿಮ್ದೇ ಸ್ವಂತ ಮಗನ ಪಟ್ಟಾಭಿಷೇಕ ಏನೋ ಅನ್ನೋ ತರ ನೀವು ಸಂಭ್ರಮ ಪಡಬೇಕು. ಆಗ ಪಟ್ಟಾಗ್ಲಷ್ಟೇ ಕೃಷ್ಣದೇವರಾಯರಿಗೆ ನಿಮ್ಮ ಮೇಲೆ ಒಂದು ಚೂರು ಅನುಮಾನ ಬರೋದಿಲ್ಲ ಮತ್ತು ನಿಮ್ಮನ್ನ ನಂಬುತ್ತಾರೆ. ಯಾರ ಗೊತ್ತು, ನಾಳೆ ದಿನ ಹೆಚ್ಚು ಕಡಿಮೆ ನಿಮ್ಮನ್ನೇ ನೋಡ್ಕೊಳ್ಳಿ ಅಪ್ಪ ಈ ರಾಜ್ಯನ ಅಂತ ಬಿಟ್ಕೊಟ್ರೆ ಹೇಳಕ್ಕಾಗಲ್ಲ ಅಲ್ವಾ? ಸೊ ಹಂಗಾಗಿ ನೀವು ಹೋಗಿ ಪಾಲ್ಗೊಳ್ಳೋದು ಬಹಳ ಮುಖ್ಯ ರೀ ಅಂತ ಅನಕೃಷ್ಣರಾಯರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಸೊ ಈಗೇನು ಇವ್ರು ಆಕ್ಚುಲಿ ಇವ್ರಿಗೇನಂತಂದ್ರೆ, ಯಾರಿಗೆ ಅಚ್ಯುತರಾಯರಿಗೆ ಬೇಸರ ಆಗಿದ್ದು, ಈರ್ಷೆ ಆಗಿದ್ದು ತನಗೆ ಸಿಂಹಾಸನ ಸಿಕ್ಲಿಲ್ಲ ಅಂತಲ್ಲ. ಸಹಜವಾಗಿ ಎಲ್ಲ ರಾಜನು ತನ್ನ ಮಗಳಿಗೆ ಮೊದಲು ಪಟ್ಟ ಕಟ್ತಾನೆ. ಯಾರು ತಮ್ಮನಿಗೆ ಬಾ ಕೂತ್ಕೊ ಅಂತ ಹೇಳ್ತಾನೆ? ಯಾರು ಹೇಳಲ್ಲ. ಆದ್ರೆ ಹದುವರಸ ಅಂತ ಒಂದು ಪದ ಬಳಸ್ತಾರೆ ಇಲ್ಲಿ ಅನಕೃಷ್ಣರಾಯರು. ಏನಪ್ಪ ಅಂತಂದ್ರೆ,
ಈಗ ನಾವು ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಗು ಆಗಿದ್ದಾಗ ಅವ್ರ ತಾಯಿ ವಾಣಿವಿಲಾಸ ಸಂವಿಧಾನ ರೀಜೆಂಟ್ ಆಗಿ ಕಾರ್ಯನಿರ್ವಹಿಸ್ಲಿಲ್ವೇನ್ರಿ? ಮಹಾರಾಜರಿಗೆ 18 ತುಂಬುವವರೆಗೂ ಆ ರೀಜೆಂಟ್ ಟೈಪ್ ಇದು ಇಂಗ್ಲಿಷಲ್ಲಿ ಹೇಳೋದಾದ್ರೆ. ಆ ರೀಜೆನ್ಸಿನ ಯಾರು ವಹಿಸ್ಕೋಬೇಕು? ನನಗೆ ವಹಿಸ್ಬೇಕಿತ್ತು ಅಂತ ಅಚ್ಯುತರಾಯರ ಮನಸ್ಸಲ್ಲಿ. ನೋಡಪ್ಪ ಅಚ್ಯುತರಾಯ, ನನ್ನ ಮಗ ಪಟ್ಟಕ್ಕೇರಿದ್ದಾನೆ, ನೀನು ಇಡೀ ರಾಜ್ಯವನ್ನ ರೀಜೆಂಟ್ ಆಗಿ ನೋಡ್ಕೋ ಅಂತ ಹೇಳ್ಬೇಕಿತ್ತು. ಆದ್ರೆ ಕೃಷ್ಣದೇವರಾಯರು ತನ್ನ ಅಳಿಯನಾದಂತ ಅಳಿಯ ರಾಮರಾಯರಿಗೆ ರೀಜೆನ್ಸಿ ಪಟ್ಟ ಕಟ್ಬಿಟ್ರು. ಇದು ಇವರಿಗೆ ಜಲಸಿ ಶುರು ಆಗುತ್ತೆ. ಕೃಷ್ಣದೇವರಾಯರು ಏನ್ ಮಾಡ್ತಾರೆ? ಮಗನಿಗೆ ಪಟ್ಟ ಕಟ್ತಾರೆ. ಅಳಿಯ ದೊಡ್ಡಳಿಯ ಇರ್ತಾರಲ್ಲ, ತಿರುಮಲಾಂಬನ ಗಂಡನಾದಂತ ಅಳಿಯ ರಾಮರಾಯರು, ಆ ರಾಮರಾಯರಿಗೆ ನೀವು ಹದುವರಸರಾಗಿ ನೀವು ಕಂಟ್ರೋಲ್, ಯು ಹ್ಯಾವ್ ಟು ಟೇಕ್ ದ ಕಂಟ್ರೋಲ್ ಓವರ್ ದ ಕಿಂಗ್ಡಮ್. ಇದು ಮಗು, ನನ್ನ ಮಗ ಇನ್ನು ಮಗು, ಅವನು ಯುಕ್ತ ವಯಸ್ಸಿಗೆ ಬಂದು ದೊಡ್ಡವನಾಗಿ ಪಟ್ಟಾಭಿಷೇಕ ಅಂದ್ರೆ ಇನ್ನೊಂದ್ಸಲಿ ಪಟ್ಟವನ್ನ ಸಂಪೂರ್ಣವಾಗಿ ಆವಾಹನೆ ಮಾಡ್ಕೊಳ್ಳೋದ್ರೊಳಗೆ ನೀವು ಹದುವರಸರಾಗಿ ಇವ್ರು ನೋಡ್ಕೊಳ್ಳಿ, ಆಮೇಲೆ ನೀವು ಮಹಾದಂಡ ನಾಯಕನಾಗಿರಿ ಏನ್ ಬಿಡ್ತಾರೆ. ನನ್ನ ಸ್ಥಾನ ಏನು ಅಂತ ಅಚ್ಯುತರಾಯರು ತಲೆ ಕೆಟ್ಟದ್ದು. ನನ್ನ ಸ್ಥಾನ ಏನಪ್ಪಾ, ಈ ತರ ಆಗ್ಬಿಟ್ರೆ ನನ್ನ ಸ್ಥಾನ ಏನು? ಇದು ಈ ಟೆನ್ಷನ್ ಅಲ್ಲಿ ಇರ್ತಾರೆ. ಆಗ ಈ ಪೆದ್ದ ತಿರುಮಲ ಚಿನ್ನ ತಿರುಮಲ ಸಮಾಧಾನ ಮಾಡಿ ನೋಡೋಣ ದೇವರಿದಾನೆ ಶುರು ಮಾಡಿ. ಈಗ ಈ ಒಳ್ಳೆ ಗಳಿಗೆಯಲ್ಲಿ ನೀವು ಇದಾಕ್ಬೇಡಿ, ಅಡ್ಗಾಲ್ ಹಾಕ್ಬೇಡಿ. ಅಲ್ಲಿ ಒಳ್ಳೆ ಗಳಿಗೆ ಇದು, ಈಗ ಅಡ್ಗಾಲ್ ಹಾಕ್ಬೇಡಿ. ಹೋಗಿ ಅತ್ಯುತ್ಸಾಹದಿಂದ ಪಾಲ್ಗೊಳ್ಳಿ. ಒಂದು ಚೂರು ಬೇಸರ ತೋರ್ಸ್ಕೋಬಾರ್ದು. ಎಲ್ಲಾರು 4 ದಿನ ಇದ್ರೆ ನೀವು ಇನ್ನೂ 2 ದಿನ ಎಕ್ಸ್ಟ್ರಾ ಇರ್ಬೇಕು ಫಂಕ್ಷನ್ ಮನೆಯಲ್ಲಿ. ಎಲ್ಲಾನು ಮುಗಿಸ್ಕೊಂಡು ಬರ್ಬೇಕು. ನೋಡಿದವರು ಒಬ್ಬೊಬ್ಬ ಏನಪ್ಪ ಅಚ್ಯುತರಾಯರು ಅಣ್ಣನ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂತ ಅನ್ಬೇಕೆ ಹೊರತು ನಿಮ್ಮೊಳಗಡೆ ಇಷ್ಟು ದಾವಾನಲ ಬೆಂಕಿ, ಅಸೂಯೆ ಅನ್ನೋ ಬೆಂಕಿ ಧಗ ಧಗ ಧಗನೆ ಉರಿತಾ ಇದೆ ಅಂತ ನೀವು ತೋರಿಸ್ಬಾರ್ದು. ಅರ್ಥ ಆಯ್ತೆ? ಹೋಗಿ ಈಗ ಅಂತ ಪೆದ್ದ ತಿರುಮಲ ಚಿನ್ನ ತಿರುಮಲ ಅಚ್ಯುತರಾಯನ್ ಕರ್ಕೊಂಡು ಹೋಗ್ತಾರೆ ವಿಜಯನಗರಕ್ಕೆ. ಬಹಳ ಕೃಷ್ಣದೇವರಾಯರಿಗೂ ಬಹಳ ಸಂತೋಷ ಆಗುತ್ತೆ. ಕೊನೆಗೆ ನನ್ನ ತಮ್ಮ ಬಂದಪ್ಪ, ಹೌದು ಆಯ್ತು ಏನೇ ಆಗ್ಲಿ ಅಂತ. ನೋಡಿ ಇಲ್ಲಿ ಇನ್ನೊಂದು ಹೇಳ್ತೀನಿ, ಆನಕೃಷ್ಣರಾಯರು ಎಲ್ಲರೂ ಬರ್ದಿದ್ದಾರೆ, ಅವರನ್ನೇ ಆನಕೃಷ್ಣರಾಯರು ಬರ್ದಿರೋದು. 10 ದಿನಗಳ ರಾಜ್ಯಾಭಿಷೇಕ ವಿವಾಹ ಮಂಗಳಿಗೆ ಎಲ್ಲ ನಡುವೆ 10 ದಿನ ಈ ರಾಜ್ಯ ಪಟ್ಟಾಭಿಷೇಕ ನಡೆಯುತ್ತೆ. 10 ದಿನ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಫ್ಕೋರ್ಸ್ ಆಗ್ಲೇಬೇಕು. ಎಲ್ಲ ಮಸೀದಿಗಳಲ್ಲಿ ಪ್ರಾರ್ಥನೆ, ಎಲ್ಲ ಇಗರ್ಜಿಗಳಲ್ಲಿ ಪ್ರಾರ್ಥನೆ ಅಂತ ಅದು ಅಂಡರ್ಲೈನ್. ಕೃಷ್ಣದೇವರಾಯರ ಕಾಲದಲ್ಲೇನೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಸೀದಿಗಳು, ಚರ್ಚುಗಳು ಎಲ್ಲವೂ ಇದ್ದವು. ಅವ್ರಿಗೂ ಎಲ್ಲ ಹೇಳ್ತಾರೆ, ಕ್ರಿಶ್ಚಿಯನ್ ಪಾದ್ರಿಗಳಿಗೆ, ಎಲ್ಲ ಮಸೀದಿಯ ಮೌಲ್ವಿಗಳಿಗೆ, ಅವ್ರಿಗೂ ಎಲ್ಲ ಇನ್ವಿಟೇಷನ್ ಬಂದಿರುತ್ತೆ. ಅವ್ರಿಗೂ ಎಲ್ಲ ಹೇಳ್ತಾರೆ, ನೀವು ನಿಮ್ಮ ದೇವರುಗಳನ್ನ ನಿಮ್ಮ ಧರ್ಮಾಚರಣೆಯ ಪ್ರಕಾರವಾಗಿ ನಮ್ಮ ಯುವರಾಜರಿಗೆ ಒಳ್ಳೇದಾಗ್ಲಿ ಅಂತ ನೀವು ಕೇಳ್ಕೋಬೇಕು ಅಂತ. ಸರ್ವಧರ್ಮ ಸಮನ್ವಯ ಆಗ್ಲೇ ಇತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಅಂತ ಹೇಳಕ್ ನಾನು ಈ ಸಾಲ ಹೇಳಿದೆ ನಿಮ್ಗೆ. ಅರ್ಥ ಆಯ್ತಾ? ಸೊ ಇವರೆಲ್ಲ ಹೋಗ್ತಾರೆ, ಇದೆಲ್ಲ ಆಗುತ್ತೆ. ಇದೆಲ್ಲ ಆದ್ಮೇಲೆ ಇವ್ರು ಎಣಿಸ್ದಂಗೆ ಆಗ್ಬಿಡುತ್ತಲ್ಲ. ಯಾರು ಎಣಿಸ್ದಂಗೆ? ಈ ಅಚ್ಯುತರಾಯ ಚಿನ್ನ ತಿರುಮಲ ಪೆದ್ದ ತಿರುಮಲ ಏನ್ ನೆನ್ಸಿರ್ತಾರೆ, ನನ್ಗೆ ಸಿಗ್ಬೇಕಪ್ಪ ಪಟ್ಟ ಅಂತ. ಇಷ್ಟು ಬೇಗ ನನ್ಸಾಗುತ್ತೆ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ. ಇನ್ಯಾವ ಕಾಲಕ್ಕೋ ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಹದುವರಸ ಆಗ್ಬೇಕು. ಐ ಮಸ್ಟ್ ಬಿ ದ ರೀಜೆಂಟ್ ಆಫ್ ದಿಸ್ ಕಂಟ್ರಿ, ಐ ಮಸ್ಟ್ ಬಿ ದ ರೀಜೆಂಟ್ ಆಫ್ ದಿಸ್ ಕಿಂಗ್ಡಮ್. ಆ ರೀಜೆನ್ಸಿ ತಪ್ಪೋ ಗೆಳೆಯ ರಾಮರಾಯರು ಹೊರಟೋಯ್ತಲ್ಲ ಅನ್ನೋದು ಇವ್ರ ಸಂಖ್ಯೆದಲ್ಲಿ ಇರುತ್ತೆ. ನಾನು ಅಧಿಕಾರದ ಲೈಮ್ ಲೈಟ್ ಅಲ್ಲೇ ಇಲ್ವಲ್ಲ. ಮಹಾರಾಜ ತಿರುಮಲಯ್ಯನವರು ರೀಜೆಂಟ್ ಬಂದು ಅಳಿಯ ರಾಮರಾಯರು, ಮತ್ತೆ ನಾನೆಲ್ಲಪ್ಪ ಇಲ್ಲಿ ಪವರ್ ಸೆಂಟ್ರಲ್ ನಾನು ಇಲ್ವಲ್ಲ ಅಂತಿತ್ತು. ಈಗ ತಿರುಮಲಯ್ಯನವರು ತೀರ್ಕೊಂಬಿಟ್ರು. ಕೃಷ್ಣದೇವರಾಯರು ಡಿಪ್ರೆಷನ್ ಅವ್ರೆ. ಇವನಿಗೆಲ್ಲೋ ಒಂದು ಆಶಾಕಿರಣ ಅಚ್ಯುತರಾಯರಿಗೆ, ನಾನೇನಾದ್ರೂ ಆಗ್ಬೋದೇ, ಈ ಗ್ಯಾಪಲ್ಲಿ ನಾನೇನಾದ್ರೂ ಆಗ್ಬೋದೇ ಅಂತ. ಇದು ಸಹಜ. ಇಲ್ಲಿ ನೀವು ಒಂದು ಪಾರ್ಟ್ ತಿಳ್ಕೋಬೇಕು. ನಾನು ಅಚ್ಯುತರಾಯರನ್ನ ಕೆಟ್ಟವರು, ಕೃಷ್ಣದೇವರಾಯರನ್ನ ಒಳ್ಳೆಯವನು ಅಲ್ಲ. ಇದು ರಾಜ್ಯಕ್ಕಾಗಿ, ಅಧಿಕಾರಕ್ಕಾಗಿ ನಂಬರ್ 1 ನಂಬರ್ 10 ವರೆಗೆ ಎಲ್ಲ ರಾಜರು ಸೇಮ್. ನಿಮ್ಗೆ ಆ ಆಸೆ ಇಲ್ಲದೆ ಇದ್ರೆ ರಾಜ್ಯಗಳನ್ನ ಗೆಲ್ಲೋದು ಹೇಗೆ? ಇಹದಲ್ಲಿ ಆಸೆ ಇರ್ಬೇಕು ನಿಮ್ಗೆ, ಲೌಕಿಕದಲ್ಲಿ ಆಸೆ ಆಕಾಂಕ್ಷೆ ಎಲ್ಲ ಇರಬೇಕು. ಅರಿಷಡ್ವ ವರ್ಗಗಳು ವಿಜೃಂಭಿಸ್ತಾ ಇರ್ಬೇಕು. ಅವನೇ ರಾಜ. ಏನನ್ನ ಬಿಡು ಅಂತ ನಮ್ಮ ಸನ್ಯಾಸಿಗರು ಹೇಳ್ಕೊಟ್ಟಿದ್ದಾರಪ್ಪ. ಏನನ್ನ ಬಿಡು ಅಂತ ಹೇಳ್ಕೊಟ್ಟಿದ್ದಾರೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವು ಅರಿಷಡ್ವರ್ಗಗಳು 6 ಅಲ್ವಾ? ಗೊತ್ತಲ್ವ ನಿಮ್ಗೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಅರಿಷಡ್ವರ್ಗಗಳನ್ನು ಬಿಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದೆಲ್ಲ ಇಲ್ದೇ ಇದ್ರೆ ನೀನ್ ರಾಜನೇ ಆಗಲ್ಲ ಗುರು. ರಾಜನ್ಗೆ ಅವೆಲ್ಲ ಜಾಸ್ತಿ ಇರ್ಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲವೂ ಇರ್ಬೇಕು. ಅದು ರಾಜ ಲಕ್ಷಣ. ಎಲ್ಲ ರಾಜರಿಗೂ ಇತ್ತು, ಕೃಷ್ಣದೇವರಾಯರಿಗೂ ಇತ್ತು, ಅವ್ರ ತಮ್ಮ ಅಚ್ಯುತರಾಯರಿಗೂ ಇದೆ. ಅಷ್ಟೇ, ಏನ್ ಡಿಫ್ರೆನ್ಸ್ ಏನಿಲ್ಲ. ನಾನು ಒಂದ್ಸಲಿ ಈ ಶೂನಲ್ಲಿ ನಿಂತ್ಕೊಂಡು ನೋಡ್ತೀನಿ, ಇನ್ನೊಂದ್ಸಲಿ ಈ ಶೂನಲ್ಲಿ, ಸೊ ದಟ್ ನಿಮಗೆ ಒಂದು ಕ್ಲಾರಿಟಿ ಸಿಗ್ಲಿ ಅಂತ. ಆಯ್ತಾ? ಸೊ ಈಗ ತೀರ್ಕೊಂಡ್ಬಿಟ್ಟಿದ್ದಾರೆ ಇವರು ಅಚ್ಯುತರಾಯರಿಗೆ ಒಂದು ಆಸೆ. ತೀರ್ಕೊಂಡ್ಬಿಟ್ಟಿದಾರಲ್ಲ, ನಮ್ಗೇನಾರ ಇವಾಗ ಈ ಚಾನ್ಸ್ ನಮ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ
ಅಂತ ಈ ಚಾನ್ಸ್ ಹೇಗೆ ನಮ್ಗಾಗುತ್ತೆ ಅಂತ ನೋಡ್ತಾ ಇದ್ದಾರೆ. ಬಟ್ ಕೃಷ್ಣದೇವರಾಯರು ಇನ್ನೂ ಇದಾರಲ್ಲಪ್ಪ, ಕೃಷ್ಣದೇವರಾಯರೆಲ್ಲ ತೀರ್ಕೊಂಡಿರೋದು, ಅವ್ರ ಮಗ ತೀರ್ಕೊಂಡಿರೋದು ಅಲ್ವಾ. ಹಂಗಾಗಿ ಎಲ್ಲ ಒಂಥರ ತಟಸ್ಥ. ಬಟ್ ಒಂದು ಸ್ಟೆಪ್ ಬ್ಯಾಕ್ ಆಯ್ತಲ್ಲ, ಅದು ಎಲ್ರಿಗೂ ಒಂಥರ ಒಳೊಳಗೆ ಖುಷಿ. ಯಾವತ್ತು ಅಂತ ತಿಳ್ಕೊಳ್ರಿ, ಸುತ್ತಮುತ್ತ ಇರೋರೆ ನಾವು ಗೆದ್ದಾಗ ಅಸೂಯೆ ಪಡೋದು, ಸೋತಾಗ ಸಂತೋಷ ಪಡೋದು ನಮ್ ಸುತ್ತಮುತ್ತ ಇರೋರು. ಯಾರೋ ಗೊತ್ತಿಲ್ಲದೆ ಇರೋರಷ್ಟೇ ನಾವು ಗೆದ್ದಾಗ ಸಂತೋಷ ಪಡೋದು, ನಾವು ಸೋತಾಗ ಸತ್ತಾಗ ದುಃಖ ಪಡೋದು ಯಾರೋ ಗೊತ್ತಿಲ್ಲದೆ ಇರೋರು. ನಮಗ್ ಗೊತ್ತಿರೋರು ಸೋತಾಗ ನಮ್ಗೆ ಆಬೇಕಿ ನನ್ನ ಮಗನಿಗೆ, ಆಬೇಕಿ ಇವನ್ಗೆ ಅಂತ ಮೇಲ್ ಮಾತ್ರ ಹಂಗಲ್ಲ ಗುರು ಏನಪ್ಪ ಹಿಂಗಾಗೋಯ್ತು ಅಂತಿರ್ತಾರೆ, ಒಳಗೆ ಆಬೇಕಿ ನನ್ನ ಮಗನಿಗೆ ಅಂತಿರ್ತಾರೆ. ಗೆದ್ದಾಗ ಹೊರಗೆ ಬೇಜಾನ್ ಕಂಗ್ರ್ಯಾಚುಲೇಷನ್ಸ್, ಒಳಗಡೆ ನನ್ನ ಮಗ ಹಿಂಗಾಗ್ಬಿಟ್ನಲ್ಲ, ಇವನಿಗೂ ಹಿಂಗಾಗ್ಬಿಡ್ತಲ್ಲ ಅಂತ ಸಂಕಟ ಪಡ್ತಿರ್ತಾರೆ. ಗೊತ್ತಿರೋರೇ ಇದು ಮಾಡೋದು. ಸೊ ಈಗ ಕೃಷ್ಣದೇವರಾಯರು ಈ ತರ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ, ಡಿಪ್ರೆಷನ್ಗೆ ಹೊರಟೋಗಿದ್ದಾರೆ. ಆಯ್ತಾ, ಪರಿಸ್ಥಿತಿ ಈ ತರ ಬಂದ್ಬಿಟ್ಟಿದೆ. ತುಂಬಾ, ನಾನು ನಿನ್ನೆ ಶನಿವಾರ ಹೇಳ್ದಂಗೆ ವಿಧಿ ತನ್ನ ಕಾರ್ ಮೋಡವನ್ನ ವಿಜಯನಗರದ ಮೇಲೆ ಹಿಂಗೆ ತಂದುಬಿಟ್ಟಿದೆ, ಆಲ್ಮೋಸ್ಟ್ ಎಲ್ಲ ತಂದ್ಬಿಟ್ಟಿದೆ. ಕೃಷ್ಣದೇವರಾಯರಿಗೆ ಒಂದೇ ಸಂಕಟ ಏನು, ಅಪ್ಪಾಜಿಯವರು ನನ್ನ ಕಣ್ಣು ಉಳಿಸಿದ್ರು, ನಾನು ಅಪ್ಪಾಜಿಯವ್ರ ಕಣ್ಣು ಕಿತ್ಕೊಂಡೆ, ಇದೊಂದೇ ಸಂಕಟ. ಈಗ ನಂಬರ್ 1 ಸಂಕಟ ಇದಾಗ್ಬಿಡ್ತು. ಇವರು 2, 3ನೇ ಸಂಕಟ, ಮಗನ್ ತೀರೋಗಿದ್ದ ಸಂಕಟ ಮುಂದಕೊಂಡೈತೆ ಅವ್ರಿಗೆ. ಅವ್ರಿಗೆ ಮೊದಲನೇ ಸಂಕಟ, ಯಾಕೆಂದ್ರೆ ನನ್ನನ್ನ ಬಾಲ್ಯದಿಂದ ಸಾಕಿ ಬೆಳೆಸಿ ಎತ್ತಿ ಆಡಿಸಿ ನನ್ನನ್ನ ಇವತ್ತು ಕೃಷ್ಣದೇವರಾಯ ಅಂತ ಇಡೀ ಜಗತ್ತು ಕೊಂಡಾಡುವಂತೆ ಮಾಡಿದಂತ ಅಪ್ಪಾಜಿಯವ್ರ ಕಣ್ಣನ್ನು ನಾನು ಕೀಳಿಸ್ಬಿಟ್ನೆ ಅನ್ನೋ ಸಂಕಟ. ಆ ಡಿಪ್ರೆಷನ್ ವಿಪರೀತವಾಗೋಯ್ತು. ರುದ್ರ ಸತ್ಯ ಮಹಾಪ್ರಭುಗಳನ್ನು ಅರೆಜೀವ ಕೊರೆಜೀವ ಮಾಡಿಬಿಟ್ಟಿತು. ಗತಿಸಿದ ಯುವರಾಜರ ನೆನಪು, ಮಹಾಮಂತ್ರಿಯ ನೆನಪು ಅವರನ್ನ ಸತತವಾಗಿ ಕಾಡಲಾರಂಭಿಸಿತು, ಸತತವಾಗಿ ಕಾಡ್ಬಿಡ್ತು. ಮಹಾಪ್ರಭುಗಳು ದಿನೇ ದಿನೇ ಕೃಶರಾಗ್ತಾ ಬಂದು ರುಗ್ನಶಯ್ಯೆಯನ್ನು ಅವಲಂಬಿಸಿ, ರುಗ್ನಶಯ್ಯೆ ಅಂದ್ಬಿಟ್ರೆ ಬೆಡ್ ರಿಡನ್ ಆಗ್ಬಿಟ್ರು ಫೈನಲಿ ಕೃಷ್ಣದೇವರಾಯರು. ಮಹಾಪ್ರಭುಗಳಿಗೆ ಕೃಷ್ಣದೇವರಾಯರಿಗೆ ನನ್ನ ಬಾಳು ಕೊನೆ ಆಗ್ತಾ ಬಂತು ಅಂತ ಮನವರಿಕೆ ಆಗೋಯ್ತಂತೆ. ನನ್ನ ಬಾಳಿನ ನಂದಾದೀಪ ಆರಿ ಹೋಗುವ ಕಾಲ ಸಮೀಪಿಸಿದೆಂದು ಮನಗಂಡ ಪ್ರಭುಗಳು ಒಂದಿನ ಅಳಿಯ ರಾಮರಾಯರಿಗೆ ಹೇಳಿ ಕಳಿಸಿದ್ರು. ತಮ್ಮ ಅಳಿಯ ರಾಮರಾಯರಿಗೆ ಒಂದಿನ ಹೇಳಿ ಕಳಿಸ್ತಾರೆ. ಪ್ರಭುಗಳು ರಾಮರಾಯರು ಬಂದು ಅವ್ರ ಪಕ್ಕ ಕೂತ್ಕೋತಾರೆ. ಕೃಷ್ಣದೇವರಾಯರು ಹಾಸಿಗೆಯಿಂದ ಮೇಲೆ ಬಂದು ಹಾಸಿಗೆಯಿಂದ ಮೇಲೆ ಕೂತ್ಕೊಂಡು ಅವ್ರ ಕೈ ಹಿಡ್ಕೊಂಡು, ನಾನು ಬದುಕೋ ಆಸೆ ಬಿಟ್ಬಿಟ್ಟಿದ್ದೀನಿ ರಾಮರಾಯರೇ, ನಾನು ಬದುಕೋ ಆಸೆ ಬಿಟ್ಬಿಟ್ಟಿದ್ದೀನಿ. ಯಾವಾಗ ನನ್ನ ಮಗ ಅಕಾಲ ಮೃತ್ಯುವಿಗೆ ಈಡಾದ್ನೋ ಆಗ್ಲೇ ನನ್ನ ಮನಸ್ಸು, ನನ್ನ ಬದುಕೋ ಆಸೆ ಹೊರಟೋಗಿ ನನಗೆ ವೈರಾಗ್ಯ ಆವರಿಸ್ಬಿಡ್ತು. ಅದರ ಮೇಲೆ ಏಟು ಬಿದ್ದಂತೆ ಅಪ್ಪಾಜಿಯವರ ದುರಂತ ಅಂತ್ಯ, ನನ್ನನ್ನ ಮನುಷ್ಯನೇ ಅಲ್ಲ ನಾನು ಅಂತ ನನ್ನ ಮನಸ್ಸಿಗೆ ಫೀಲ್ ಬಂದ್ಬಿಟ್ಟಿದೆ. ಆಯ್ತಾ, ಹಾಗಾಗಿ ಈ ಸಾಮ್ರಾಜ್ಯ, ಈ ಒಳಜಗಳಗಳು, ಇದಕ್ಕೆ ನಡೀತಾ ಇರೋಂಥ ಮಸಲತ್ತು ನನಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ ರಾಮರಾಯರೇ. ನಾನು ನಡೀತಾ ಇರೋಂಥ ಕಿಚನ್ ಕ್ಯಾಬಿನೆಟ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ರಾಜಕೀಯ ನಡೀತಾ ಇದೆ, ಎಲ್ಲವನ್ನು ನಾನು ಬಲ್ಲೆ, ಎಲ್ಲ ನನಗೆ ಬಲ್ಲೆ. ನನಗೆ ಒಂಥರ ರೋಸ್ ಹೋಗಿದೆ, ಏನಪ್ಪ ಇದಕ್ಕಾಗಿ ಯಾಕೆ ಇಷ್ಟು ಹೊಡೆದಾಟ ಮಾಡ್ತಾ ಇದ್ದಾರೆ ಇವರು ಅಂತ ನನಗೆ ರೋಸ್ ಹೋಗಿದೆ. ಹಾಗಾಗಿ ನಾನು ಕಟ್ಟಿದ ಈ ಕೋಟೆ, ನಾನು ಕಟ್ಟಿದ ಈ ವೈಭವ ನನ್ನ ಕಣ್ಣೆದರಿಗೆ ಕುಸಿದು ಬೀಳುವುದನ್ನು ನಾನು ನೋಡಲಾರೆ. ಎಷ್ಟು ಚೆನ್ನಾಗಿ ಹೇಳ್ತೇನೆ ನೋಡಿ, ನಾನು ಕಟ್ಟಿದ ಈ ವೈಭವ ನನ್ನ ಕಣ್ಣೆದರಿಗೆ ಕುಸಿದು ಬೀಳೋದು ನೋಡಲಾರೆ. ಹಾಗಾಗಿ ನೀವು ನನಗೆ ಒಂದು ಮಾತನ್ನ ನೀವು ನನಗೆ ಕೊಡಬೇಕು ಅಂತ ಅವ್ರ ಕೈ ಮೇಲೆ ಕೈ ಇಡಿಸ್ಕೊಂಡು ಹೇಳ್ತಾರೆ. ಅಳಿಯ ರಾಮರಾಯರು ಏನು ಹೇಳಿ, ಮಹಾಸ್ವಾಮಿಗಳು ಏನು ಹೇಳಿ ನಾನು ನೆರವೇರಿಸ್ತೀನಿ ಅಂತ. ನೀವು ನನ್ನ ಸಹೋದರನಾದಂಥ ಅಚ್ಯುತರಾಯರನ್ನ ರಾಜನನ್ನಾಗಿ ಮಾಡಿ ನೀವು ರೀಜೆಂಟ್ ಆಗಿ ಹುದುವರಸರಾಗಿ ಮುಂದುವರಿಬೇಕು. ನನ್ನ ತಮ್ಮನಾದಂಥ ಅಚ್ಯುತರಾಯರನ್ನ ನೀವು ರಾಜನನ್ನಾಗಿ ಮಾಡ್ತೀನಿ ಅಂತ ನನಗೆ ಮಾತು ಕೊಡಿ ಅಂತ ಮಾತು ಕೊಡಿ. ಆಗ ನೋಡ್ರಿ, ಅಳಿಯ ರಾಮರಾಯರ ಕಣ್ಣಲ್ಲಿ ನೀರು ಸುರಿದೋಗುತ್ತೆ. ಯಾವ ಅಚ್ಯುತರಾಯರು ನನಗೆ ಸಿಂಹಾಸನ ಸಿಕ್ಕುತ್ತೋ ಇಲ್ವೋ ಅಂತ ಕೃಷ್ಣದೇವರಾಯರ ಮೇಲೆ ಕುದಿತಾ ಇದ್ದಂಥ ಕಾಲದಲ್ಲಿ ಕೃಷ್ಣದೇವರಾಯರು ಖುದ್ದು ನನ್ನ ತಮ್ಮನಿಗೆ ಇದನ್ನು ಕೊಟ್ಬಿಡಿ, ನನ್ನ ತಮ್ಮನಿಗೆ ಈ ಅಧಿಕಾರ, ರಾಜ್ಯಾಭಿಷೇಕ ಮಾಡಿಬಿಡಿ, ನೀವು ಜೊತೆಯಲ್ಲಿ ನಿಂತು ಈ ರಾಜ್ಯವನ್ನು ಕಾಪಾಡಿ ಅಂತ ಕೇಳ್ಕೋಬೇಕಾದ್ರೆ ಎಂಥ ದುಃಖ. ಕೊನೆ ಕ್ಷಣಗಳಲ್ಲಿ ಕೃಷ್ಣದೇವರಾಯರು ತಗೊಂಡಂಥ ನಿರ್ಧಾರ ಎಂಥದ್ದು. ಅಳಿಯ ರಾಮರಾಯರು ಗುಳೋ ಅಂತ ಹತ್ತು ಬಿಡ್ತಾರೆ. ಎಂಥ ಒಳ್ಳೆ ಮನಸ್ಸು ಮಹಾಸ್ವಾಮಿ ನಿಮ್ದು, ಎಂಥ ಒಳ್ಳೆ ಮನಸ್ಸು. ಈ ಕಾಲದಲ್ಲಿ ಯಾರು ಈ ತರ ಕೊಡ್ತಾರೆ? ನಿಮ್ಮ ಚಿಕ್ಕ ಮಗ ಗೋವಿಂದರಾಜನ ಪಟ್ಟಾಭಿಷೇಕ ಮಾಡು ಅಂದ್ರು ನಾನು ಮಾಡಕ್ ತುದಿಗಾಲಲ್ಲಿ ನಿಂತಿದ್ದೆ, ನಿಮ್ ಕಾಲಲ್ಲಿ ತೋರಿಸಿದ್ದು ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ದೆ.
ನೀವು ಅದನ್ನೆಲ್ಲ ಬಿಟ್ಟು ನೀವು ನಿಮ್ಮ ತಮ್ಮನಿಗೆ ರಾಜ್ಯಾಭಿಷೇಕ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಎಂತೆಂಥ 7 ಜನ್ಮದ ಪುಣ್ಯ ಇದು ನನ್ನದು, ನಿಮ್ಮಂಥವರನ್ನು ನಾನು ನೋಡಿದ್ದು ಅಂತೇಳಿ ರಾಮರಾಯರು ಬಹಳ ಬಹಳ ದುಃಖ ವದನದಿಂದ ಅವ್ರಿಗೆ ಮಾತನ್ನು ಒಪ್ಕೋತಾರೆ. ಹಾಗಾಗಿ ಯುವರಾಜರ ನಿಧನಾನಂತರ ಉತ್ತರಾಧಿಕಾರ ನ್ಯಾಯವಾಗಿ ರಾಜಕುಮಾರ ಗೋವಿಂದರಾಜರಿಗೆ ಸಲ್ಲಬೇಕು. ಆದರೆ ಅವರಿನ್ನೂ ತೊಟ್ಟಿಲ್ಲ ಕೂಸು, ಅವರಿಗೆ ಉತ್ತರಾಧಿಕಾರಿಗಳನ್ನ ಮಾಡೋದು ಅಷ್ಟು ಸರಿ ಕಾಣೋದಿಲ್ಲ. ದಕ್ಷರು ಪರಾಕ್ರಮಿಗಳು ಆ ಅಳಿಯಂದಿರು ಆದ ನಿಮಗೆ ಅಧಿಕಾರ ಕೊಡೋದಕ್ಕೆ ನನ್ನ ತಮ್ಮ ಸದಾಶಿವರಾಯರು ಅಚ್ಯುತರಾಯರು ಇರುವಾಗ ನಿಮಗೆ ಕೊಡೋದು ಸರಿ ಕಾಣೋದಿಲ್ಲ, ನ್ಯಾಯಸಮ್ಮತವಲ್ಲ. ಹಾಗಾಗಿ ನಾನು ಈ ಡಿಸಿಷನ್ ತಗೊಂಡಿದ್ದೀನಿ ಅಂತ ಕೃಷ್ಣದೇವರಾಯರು ಅಳಿಯನಿಗೆ ಬಿಡಿಸಿ ಹೇಳ್ತಾರೆ. ಹಳೆಯ ರಾಮರಾಯರು ಹೇಳ್ತಾರೆ, ಗೊತ್ತಿದೆ ಸ್ವಾಮಿ, ಗೊತ್ತಿದೆ, ನೀವು ನ್ಯಾಯನಿಷ್ಠುರಿ, ನ್ಯಾಯ ಪಕ್ಷಪಾತಿ ನೀವು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಧಿಕಾರದ ಆಸೆ ನನಗಿಲ್ಲ ಸ್ವಾಮಿ. ನಿಮ್ಮ ತಮ್ಮನಿಗೆ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡುವಂಥ ಜವಾಬ್ದಾರಿ ನಂದು. ನನ್ನ ಕೊನೆ ಉಸಿರಿರೋವರೆಗೆ ಅವರ ತಲೆಯನ್ನ ನಾನು ಕಾಯ್ತೀನಿ ಅಂತ ಹೇಳಿ ಮಾತು ಕೊಡ್ತಾರೆ. ಅಚ್ಯುತರಾಯರು ಸಿಂಹಾಸನಾಸೀನರಾಗಲಿ, ನೀವು ಅವರ ಮಹಾಮಂತ್ರಿಗಳಾಗಿದ್ದುಕೊಂಡು ಧರ್ಮ ಮಾರ್ಗ ಬಿಡದೆ ರಾಜ್ಯಾಡಳಿತ ನಿರ್ವಹಿಸಿ ಮಹದಾಜ್ಞೆ ಅಂತ ಹೇಳ್ತಾರೆ. ಮಹಾಪ್ರಭುಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಅವರ ಪಾದಗಳನ್ನು ಹಿಡ್ಕೊಂಡು ಹಳೆಯ ರಾಮರಾಯರು ಕೃಷ್ಣದೇವರಾಯರ ಪಾದಗಳನ್ನು ಹಿಡಿದು ತಮ್ಮ ಹಣೆಗೆ ಹಚ್ಕೋತಾರೆ. ಮಹಾಪ್ರಭುಗಳು ಸ್ವಲ್ಪ ಶಾಂತಿ ಆಗುತ್ತೆ. ಶಾಂತಿಯಾಗಿ ವೈಶಾಖ ಪೂರ್ಣಿಮೆಯ ದಿನ ಮಹಾಪ್ರಭುಗಳು ವೈಶಾಖ ಪೂರ್ಣಿಮೆಯ ದಿನ ಬೆಳಗ್ಗೆ ಉಷಾಕಾಲಕ್ಕೆ ಬೆಳಗ್ಗೆನೆ ಸೂರ್ಯೋದಯಕ್ಕೆ ಎದ್ದು ಬೆಳಗಿನ ಸ್ನಾನವನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ತಮಗೆ ತೋಚಿದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಮೈ ತುಂಬ ಸುಸ್ತಾಗಿ ಎಳಿತಾ ಇರುತ್ತೆ. ಆ ಕಷ್ಟದಲ್ಲೂ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಬಂದು ಹಾಸಿಗೆ ಮೇಲೆ ಸ್ವಲ್ಪ ಸುಸ್ತಾದಂಗೆ ಮಲ್ಕೋತಾರೆ. ಪೂರ್ಣಿಮೆಯ ಮಹಾ ಬೆಳಕಿನಲ್ಲಿ ವಿಜಯನಗರದ ದಿವ್ಯ ತೇಜಸ್ಸು ಲೀನವಾಗೋಗುತ್ತೆ. ಪೂರ್ಣಿಮೆಯ ಮಹಾ ಬೆಳಕಿನಲ್ಲಿ ವಿಜಯನಗರದ ದಿವ್ಯ ತೇಜಸ್ಸು ಲೀನವಾಗಿ ಹೋಯಿತು. ಆಡಿಸಿದಾತ ಬೇಸರ ಮೂಡಿ ಪಾಠ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ಕಾರ್ತೀಕ ಮಾಸದ ವಿರೋಧಿ ಸಂವತ್ಸರದ ಅಕ್ಟೋಬರ್ 17, 1529 ಭಾನುವಾರ ಚಂದ್ರಗ್ರಹಣದ ದಿನ ಶ್ರೀಕೃಷ್ಣ ದೇವರಾಯರು ಪರಂಧಾಮವನ್ನೇದಿದರು. ಸುವರ್ಣ ಘಟ್ಟ ಮುಗಿದೋಯ್ತು ಕಣ್ರಿ. ಒಂದು ದಿವ್ಯವಾದಂಥ ಒಂದು ಚೇತನ ನಮ್ಮ ನಡುವೆ ಇದ್ದಂಥ ದಿವ್ಯವಾದ ಚೇತನ ಕೃಷ್ಣದೇವರಾಯರು ತೀರ್ಕೊಂಡ್ಬಿಟ್ರು. ಈಗ ನನಗೆ ಇಷ್ಟೆಲ್ಲ ಓದ್ಕೊಂಡ್ ಬರ್ತಾ ಇದ್ದೀನಲ್ಲ, ನನಗೆ ಆದಂಥ ಹಲವಾರು ಅನುಮಾನಗಳು ಹುಟ್ಟು ಬರ್ತಾ ಇದೆ. ನಿಮ್ಮಲ್ಲೂ ಈ ಅನುಮಾನಗಳು ಬಂದಿರ್ಬೋದು. ಈ ಅನುಮಾನಗಳನ್ನ ನಿಮಗೆ ನಾನು ಹೇಳ್ತೀನಿ. ಮೊದಲನೇದು, ನಾನು ಇದನ್ನು ಮೊನ್ನೆನೂ ಹೇಳಿದೆ, ಅದನ್ನ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಯಾರು ತಾವು ಅಷ್ಟು ಚಿಕ್ಕ ವಯಸ್ಸಿನಲ್ಲೇನೆ 60 ವಾನಪ್ರಸ್ಥಕ್ಕೆ ಹೋಗ್ತೀನಿ ಅಂತಂದಾಗ ಮಾತ್ರ ಮಗನಿಗೆ ಪಟ್ಟ ಕಟ್ತಾರೆ ಹೊರತು, ತುಂಬಾ ಚಿಕ್ಕ ವಯಸ್ಸಿನಲ್ಲೇನೆ ಯಾರು ಮಗನಿಗೆ, ಅದು ಅಂಡರ್ ಏಜ್ ಇದ್ದಂತ ಮಗನಿಗೆ ಪಟ್ಟ ಕಟ್ಟಲ್ಲ. ಕೃಷ್ಣದೇವರಾಯರು ಯಾಕೆ ಕಟ್ಟಿದ್ರು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಈ ರೀಸೆಂಟ್ ಪಾಸ್ಟ್ ಹಿಸ್ಟ್ರಿ ಬಂದ್ರೆ, ಮೊನ್ನೆ ಹಿಸ್ಟ್ರಿ ಬಂದ್ರೆ, 10ನೇ ಚಾಮರಾಜ ಒಡೆಯರು ತೀರ್ಕೊಂಡಿದ್ದಕ್ಕಾಗಷ್ಟೇನೆ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧಿಕಾರಕ್ಕೆ ಬಂದ್ರು. 10ನೇ ಚಾಮರಾಜ ಒಡೆಯರ್ ತುಂಬಾ ಅಲ್ಪಾಯುಸ್ಸು, ಕಲ್ಕತ್ತಾಗ ಹೋಗಿ ತೀರ್ಕೊಂಡ್ಬಿಟ್ರು. ಅವ್ರು ತೀರ್ಕೊಂಡ್ಮೇಲೆ ನಾಲ್ವಡಿಯವ್ರಿಗೆ ಪಟ್ಟ ಕಟ್ಟಿ ಅವ್ರ ತಾಯಿ ರೀಜೆಂಟ್ ಆಗಿ 18 ನಾಲ್ವಡಿಯವ್ರಿಗೆ 18 ತುಂಬವರೆಗೆ ಕಾರ್ಯನಿರ್ವಹಿಸಿದ್ರು. ಅವ್ರು ತೀರ್ಕೊಳ್ದೇ ಬರ್ತಾ ಇರಲ್ಲ. ಯಾಕೆಂದ್ರೆ ನಾಲ್ವಡಿಯವರು ತೀರ್ಕೊಳ್ಳೋವರೆಗೂ 1940 ತನಕ ಜಯಚಾಮರಾಜ ಒಡೆಯರ್ ಬರೀ ಯುವರಾಜರಾಗಿದ್ರು. ಅವ್ರೇನ್ ಪಟ್ಟ ಕಟ್ಟಿರ್ಲಿಲ್ಲ. ನಾಲ್ವಡಿಯವರು ರಿಟೈರ್ ತಗೊಂಡು ಜಯಚಾಮರಾಜೇಂದ್ರ ಒಡೆಯರ್ಗೆ ಏನ್ ಪಟ್ಟ ಕಟ್ಟಿರ್ಲಿಲ್ಲ.
ಕೃಷ್ಣದೇವರಾಯರು ಯಾಕೆ ಅಷ್ಟು ಆತರ ಮಾಡ್ಕೊಂಡ್ರು ಅನ್ನೋದೊಂದು ಪಾಯಿಂಟ್. ನಂಬರ್ 2, ನಾನು ಆಗ್ಲೇ ಕೃಷ್ಣದೇವರಾಯರ ದಿನಚರಿ ಅಂತ ನಿಮ್ಗೊಂದು 2-3 ವೀಕ್ಸ್ ಮುಂಚೆ ಹೇಳಿದ್ದೀನಲ್ಲ. ಕೃಷ್ಣದೇವರಾಯರ ದಿನಚರಿನಲ್ಲಿ ಏನಿದೆ, ದಿನ ಬೆಳಗ್ಗೆ ಎದ್ದು ಕೃಷ್ಣದೇವರಾಯರು ಏನೇನ್ ಮಾಡ್ತಿದ್ರು ಅಂತ ಲಿಸ್ಟ್ ಇದೆ. ಆ ಎಪಿಸೋಡ್ ನೀವು ಇನ್ನೊಂದ್ಸರಿ ನೋಡಿ. ಕೃಷ್ಣದೇವರಾಯರ ದಿನಚರಿಯಲ್ಲಿ ಏನಿತ್ತು, ಪ್ರತಿದಿನ ಆಸ್ಥಾನದ ಪ್ರಖ್ಯಾತ ಜ್ಯೋತಿಷಿಗಳನ್ನ ಕರೆದು ಅವತ್ತಿನ ದಿನದ ವಿಚಾರಣೆ ನಡೆಸ್ತಾ ಇದ್ರು. ಹೌದಾ? ಸೊ ಕೃಷ್ಣದೇವರಾಯರು ಅವತ್ತಿನ ದಿನ ವಿಚಾರಣೆ ಮಾಡ್ಬೇಕಾದ್ರೆ ಈ ಜ್ಯೋತಿಷಿಗಳು ಪ್ರಖ್ಯಾತ ಜ್ಯೋತಿಷಿಗಳಲ್ಲ. ಮಗ ಹುಟ್ಟಿದಾಗ್ಲೇನೆ ಇವನ್ಗೊಂದು ಗಂಡಾಂತರ ಇದೆ ಅಂತ ಯಾಕೆ ಹೇಳಲಿಲ್ಲ? ಇವತ್ತಿನ ಜ್ಯೋತಿಷಿಗಳೇ ಹೇಳ್ತಾರಲ್ಲಪ್ಪ, ನಿನಗೆ ಇನ್ನೊಂದು ಕಂಟಕ ಇದೆ, ಈ ಪೂಜೆ ಮಾಡಿಸಿ ಇನ್ನೊಂದು ಕಂಟಕ ಇದೆ ಅಂತ ಎಲ್ಲ ಹೇಳ್ತಾರೆ. ಅವತ್ತಿನ ಜ್ಯೋತಿಷಿಗಳು ಇನ್ನೂ ಪ್ರಬಲರಾಗಿದ್ರು. ಅದು ರಾಜ ಜ್ಯೋತಿಷಿಗಳು, ರಾಜಸ್ಥಾನದಲ್ಲಿ. ಅದು ಕೃಷ್ಣದೇವರಾಯರಂತ ಸಾಮ್ರಾಜ್ಯಾಧಿಪತಿ ಆಸ್ಥಾನದಲ್ಲಿ ಇರ್ಬೇಕು ಅಂದ್ರೆ ಅವರು ಡಬಲ್ ಡಿಗ್ರಿ, 4 ಡಿಗ್ರಿ, 10 ಡಿಗ್ರಿ ಮಾಡಿರ್ಬೇಕು. ಅಂತ ಜ್ಯೋತಿಷಿನೇ ಇರಬೇಕು. ಖಾಲಿ ಪೋಲಿಯೋ ಇರಕ್ ಸಾಧ್ಯವಿಲ್ಲ. ಹೌದಾ? ಅಂತ ಪ್ರಬಲ ಜ್ಯೋತಿಷಿಗಳಿದ್ದಾಗ್ಲೂ ಈ ಜಾತಕ ಬರೋದ್ರಲ್ಲಪ್ಪ, ಯುವರಾಜರ ಜಾತಕ ಬರೋದ್ರಲ್ಲ, ಕಂಟಕ ಕಾಣ್ಲಿಲ್ವೇ? ಈಗ ಕುಹಯೋಗ ಕಂಟಕ ಕಾಣ್ತು ಇವ್ರಿಗೆ. ಹೌದಾ? ಕುಹಯೋಗ ಕಂಟಕ ಕಾಣ್ತಲ್ವಾ? ಸೊ ಕುಹಯೋಗ ಕಂಠದಿಂದ ಬಚಾವ್ ಮಾಡ್ಕೊಳಕ್ಕೆ ವ್ಯಾಸ ಭಗವಾನ್ ಕರ್ಸಿದ್ರು, ತಪ್ಪಿಸ್ಕೊಂಡ್ರು. ಮಗನಿಗೆ ಅಕಾಲ ಮರಣ ಪ್ರಾಪ್ತಿ ಇದೆ ಅಂತ ಕಂಟಕ ಕಾಣ್ಲಿಲ್ವೇ? ನನ್ನಂಗ್ ಕಾಡದಂತ 2ನೇ ಅನುಮಾನ. ನೋಡ್ರಿ ಎಂತ ಸಂಕಟ ಆಗುತ್ತೆ ಅಂತಂದ್ರೆ, ಈಗ ಕೃಷ್ಣದೇವರಾಯರು ಸಾಮಾನ್ಯ ರಾಜ ಅಲ್ಲ. ಸಾಮಾನ್ಯ ಅಲ್ಲವೇನಪ್ಪ, 7 ವರ್ಷಗಳ ಕಾಲ ದಂಡಯಾತ್ರೆ ನಡೆಸಿದಂತ ಮಹಾನ್ ವೀರ. ಯುದ್ಧ, ರಕ್ತ, ಸಾವು, ಕೊಲೆ ಕೃಷ್ಣದೇವರಾಯರಿಗೆ ಅನ್ನ ಊಟ ಮಾಡದಷ್ಟು ಸಲೀಸು. ಪ್ರಾಣಗಳನ್ನ, ದಿನನಿತ್ಯ ಪ್ರಾಣಗಳನ್ನ ಇವರೇ ತೆಗೆದಿದ್ದಾರೆ. ಸಾವಿರಾರು ಜನರು ಕೃಷ್ಣದೇವರಾಯರ ಕೈಯಲ್ಲಿ ಶತ್ರುಗಳು ಹತರಾಗಿದ್ದಾರೆ. ಯುದ್ಧರಂಗದಲ್ಲಿ ಸತತವಾಗಿ ಬದುಕಿನಲ್ಲಿ ಅವರು ಲೆಕ್ಕ ಹಾಕ್ಬಿಟ್ರೆ ಅರಮನೆಯಲ್ಲಿ ಇದ್ದಿದ್ದು ಕಮ್ಮಿ, ಯುದ್ಧರಂಗದಲ್ಲಿ ಇದ್ದಿದ್ದು ಜಾಸ್ತಿ. ಸೊ ಎವ್ರಿ ಡೇ ಹಿ ಈಸ್ ಫೇಸಿಂಗ್ ದ ಡೆತ್ ಅಲ್ವೇ? ಎಂತ ಸ್ಟ್ರಾಂಗ್ ಮೈಂಡ್ ಸೆಟ್ ಬೇಕು ನೀವು ಲೆಕ್ಕ ಹಾಕ್ರಿ. ಮನೆ ಬಿಟ್ಟು 7 ವರ್ಷಗಳ ಕಾಲ, ಅಂತ ದೊಡ್ಡ ರಾಜ್ಯವನ್ನ ಹಿಂದೆ ಬಿಟ್ಟು 7 ವರ್ಷಗಳ ಕಾಲ ಇವರು ಒರಿಸ್ಸಾ ದಂಡಯಾತ್ರೆ ಮಾಡ್ತಾರೆ ಅಂತಂದ್ರೆ ಆ ಮೈಂಡ್ ಸೆಟ್ ಏನಿರಬೇಕು ಅಲ್ವಾ? ವೆರಿ ಸ್ಟ್ರಾಂಗ್ ಮೈಂಡ್ ಸೆಟ್. ಯಾಕೆಂದ್ರೆ ಈ ಕಡೆ 5 ಜನ ಡೆಕ್ಕನ್ ಸುಲ್ತಾನೇಟ್ಗಳು ವಿಜಯನಗರದ ಮೇಲೆ ನುಗ್ಗೋಕೆ ಸದಾ ಹವಣಿಸ್ತಿರೋ ಅಂತ ಹೊತ್ತಿನಲ್ಲಿ ವಿಜಯನಗರದ ಬಾರ್ಡರ್ಸ್ ನ ಟೈಟ್ ಮಾಡಿ ತಾನು ದಂಡಯಾತ್ರೆಗೆ ಹೋಗ್ಬೇಕು ಅನ್ನೋಕ್ಕೆ. ಯಾಕೆಂದ್ರೆ ಒರಿಸ್ಸಾ ದಂಡಯಾತ್ರೆ ಆದ್ಮೇಲೆ ರಾಯಚೂರು ದಂಡಯಾತ್ರೆ ಮಾಡಿದ್ರು ಅಲ್ವಾ? ಸೊ ಅಂತ ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ದಂತ ಕೃಷ್ಣದೇವರಾಯರು ಒಬ್ಬ ಮಗ ತೀರ್ಕೊಂಡ ಅಂದ ತಕ್ಷಣ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಂದ್ರೆ ಹೆಂಗೆ ಸಾಧ್ಯ? ಅಷ್ಟು ವೀಕ್ ಆಗಿತ್ತ ಅವ್ರ ಮೈಂಡು ಅಲ್ವಾ? ಅಷ್ಟೊಂದು ವೀಕ್ ಆಗ್ಬಿಟ್ಟಿತ್ತ ಅವ್ರ ಮೈಂಡು. ಹುಟ್ಟು ಸಾವುಗಳು ಕೃಷ್ಣದೇವರಾಯರಿಗೆ ಹೊಸತಲ್ಲ. ಹೋಗ್ಲಿ, ಒಬ್ಬನೇ ಹೆಂಡತಿ, ಒಬ್ಬನೇ ಮಗ ತೀರ್ಕೊಂಬಿಟ್ನಾ? ಎಷ್ಟೊಂದು ಜನ ಹೆಂಡತಿರಿದ್ರು. 3 ಜನ ಅಧಿಕೃತವಾಗಿ ಹೆಂಡತಿರಿದ್ರು. 4 ಮಕ್ಳಿದ್ರಲ್ಲಿ ಇವನು ಒಬ್ಬ ಮಗ, ಇನ್ನೊಬ್ಬ ಮಗ ಇದ್ದ. ಇವರೇ ಇನ್ನೊಂದು 5 ವರ್ಷ ರಾಜ್ಯಭಾರ ಮಾಡಿ ಈ ಚಿಕ್ಕವನಿದ್ನಲ್ಲ ಗೋವಿಂದರಾಜ, ಅವನಿಗೆ ಪುಟ್ಟ ಕಟ್ಬೋದಾಗಿತ್ತು ಅಲ್ವಾ? ಇದೊಂದೇ ಕಾರಣಕ್ಕೆ ಇವರು ಡಿಪ್ರೆಷನ್ಗೆ ಹೊರಟೋದ್ರಲ್ಲ. ನನಗೆ ಡೈಜೆಸ್ಟ್ ಆಗ್ತಾ ಇಲ್ಲ ಇದು. ಇಂಥ ಒಂದು ಕಾರಣಕ್ಕೆ ಯಾರಾದ್ರೂ ಪುತ್ರಶೋಕಂ ನಿರಂತರಂ ಅಂತ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇದ್ದೆ. ಪುತ್ರಶೋಕಂ ನಿರಂತರಂ, ನಾವು ಸಾಯೋವರೆಗೂ ಅದು ಕಾಡುತ್ತೆ, ಅದಿದೆ. ಆದರೆ ತಾವೇ ಸಾಯೋಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ರಲ್ಲ ಅನ್ನೋದೇ ನನಗೆ ಸಂಕಟ ಮತ್ತು ಒಂದು ದಿಗ್ಮೂಢತೆ. ನೋಡಿ, ನಾನು ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದ್ರೆ, ಕೃಷ್ಣದೇವರಾಯರಿಗೇನು ವಯಸ್ಸು ಆಗೋಗಿರ್ಲಿಲ್ಲ ರೀ, 40 ಚಿಲ್ಲರೆ ವಯಸ್ಸು. ಅವ್ರು ಇನ್ನೂ ಒಂದು ಮಗು ಮಾಡ್ಕೋಬೋದಿತ್ತು. ಯಾಕಂದ್ರೆ ಇವ್ರಿಗೆ 40 ಚಿಲ್ಲರೆ ಅಂದ್ರೆ ಮೊದಲನೇ ಹೆಂಡತಿ ತಿರುಮಲಾಂಬನಿಗೆ 20 ವರ್ಷ ಇರ್ಬೋದು, ಅಷ್ಟೇ 25 ವರ್ಷ ಇರ್ಬೋದ್ರಿ. ಯಾಕೆಂದ್ರೆ ಅವರು ಬಾಲ್ಯ ವಿವಾಹವನ್ನೇ ಮಾಡ್ಕೊಂಡಿರ್ತಾರೆ. ಬೆಳೆದ್ ನಿಂತ ಮಕ್ಕಳನ್ನ ಮದುವೆ ಮಾಡೋದೆಲ್ಲ ದೂರದ ಮಾತಾಯ್ತು ಆಗಿನ ಶತಮಾನಗಳಲ್ಲಿ. ಅವರು ಬಾಲ್ಯ ವಿವಾಹ ಮಾಡ್ಕೊಂಡಿರ್ತಾರೆ. ಇವ್ರಿಗೆ ಎಷ್ಟು ವರ್ಷ ಇರ್ಬೋದು? ಮ್ಯಾಕ್ಸಿಮಮ್ ಅಂದ್ರೆ 25-30 ವರ್ಷ ಮ್ಯಾಕ್ಸಿಮಮ್. ನಾನು ಹೇಳ ತಿರುಮಲಾಂಬನಿಗೆ ಇನ್ನೂ 10 ಮಕ್ಳು ಹಿಡಿಯುವಷ್ಟು ಟೈಮ್ ಇತ್ತಲ್ಲ, ಇನ್ನು ಮಕ್ಳು ಬೆಳೆಸ್ಬೋದಿತ್ತಲ್ಲ. ಇವ್ರಿಗೆ ಯಾವ ಕಷ್ಟ ಇತ್ತು ಕೃಷ್ಣದೇವರಾಯರಿಗೆ ಅಲ್ವೇ? ಇಡೀ ದೇಶ ಅವ್ರು ಹೇಳ್ದಂಗೆ ಕೇಳ್ತಾ ಇತ್ತು. ಇಡೀ ದಕ್ಷಿಣ ಭಾರತ ಅವರ ಬೆರಳ ಇಶಾರೆಗೆ ನಲಿತಾ ಇತ್ತು. ಮಹಾಲಕ್ಷ್ಮಿ ಹಂಪೆಯಲ್ಲಿ ಶಾಶ್ವತವಾಗಿ ನೆಲೆಗೊಂಡು ಬಿಟ್ಟಿದ್ಲು. ಕಾನೂನು ಸುವ್ಯವಸ್ಥೆ ಭದ್ರವಾಗಿತ್ತು. ಆಡಳಿತ ಅದ್ಭುತವಾಗಿತ್ತು. ಮಳೆ ಬೆಳೆ ಚೆನ್ನಾಗಿತ್ತು ಅಲ್ವಾ? ಇನ್ನೊಬ್ಬ ಮಗನ್ ಮಾಡ್ಕೋಬೋದಿತ್ತು ತಿರುಮಲಾಂಬನ ಹೊಟ್ಟೆನೆ. ನನಗೆ ಇನ್ನೊಂದು ಅನ್ಸಿದ್ದೇನು,
ಈ ರಾಜನಾದವನು ಒಂದೊಂದೇ ಮಕ್ಳಿಗೆ ಹೆಂಗ್ ನಿಲ್ಸಿದ್ರು ಅಂತಾನೆ ಫಸ್ಟ್ ಆಫ್ ಆಲ್ ಅನ್ಸಲ್ಲ. ಇವನ್ಗೆ 10 ವರ್ಷ ಆಗೋ ತನಕ ಇನ್ನೊಂದು 2-3 ಮಾಡ್ಕೋಬೋದಿತ್ತಾನೆ ಅಲ್ವಾ? ಇದೇನ್ ನನ್ ಸುಮ್ಮನೆ ನಂದು ಲಾಜಿ, ಇದು ನನ್ನ ಮನ್ಸಿಗೆ ಬರುವಂತ ಯೋಚನೆಗಳು. ಕೃಷ್ಣದೇವರಾಯರು ಸತ್ತೋದ್ರಲ್ಲ ಅನ್ನೋ ಸಂಕಟಕ್ಕೆ ಆಡ್ತಿರೋ ಮಾತು ನಾನಿವೆಲ್ಲ ಅಲ್ವಾ? ಇಂಥ ಜಿಜ್ಞಾಸೆಗಳೊಂದಿಗೆ, ಇಂಥ ಒಂದು ಒಂಥರ ಸಮಸ್ಯೆಗಳು, ಇಂಥ ಒಂದು ಏನ್ ಹಿಂಗಾಗೋಯ್ತಲ್ಲ ಅನ್ನೋವಂಥ ಒಂದು ಜಿಜ್ಞಾಸೆಗಳೊಂದಿಗೆ ನಾನು ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ನಿಮಗೆ ಬಿಟ್ಟಿದ್ದೀನಿ, ಬೇಕಿದ್ದು ನಾಳೆ ನೋಡೋಣ ಅಲ್ವಾ?